ನನ್ನ ಮಾತು ಎಲ್ಲಿ ಕೇಳ್ತೀನಿ. ಒಂದು ವಾಯ್ಸ್ ನೋಟ್ ಬಂದಿದೆ. ನಾನು ಕೂಡ ವಿಡಿಯೋ ಮಾಡೋಕ್ಕಂತ ಹೋದೆ. ಓನರ್ಗಳಿಂದ ರೆಸ್ಪಾನ್ಸ್ ಚೆನ್ನಾಗಿ ಬರಲಿಲ್ಲ. ಕೈಂಡ್ ಆಫ್ ಚಾಲೆಂಜ್ ಏನಪ್ಪಾ ಅಂದರೆ ಓನರ್ಸ್ಗಳನ್ನ ಹೆಂಗೆ ಅಪ್ರೋಚ್ ಮಾಡ್ತೀರೋ ಆ ಚಾಲೆಂಜ್ ನಾವು ಆಕ್ಸೆಪ್ಟ್ ಮಾಡ್ತಾ ಇದೀವಿ. ಏನೋ ಬೇರೆ ಯಾವುದೇ ಗಾಡಿಗಳಾದ್ರೂ ಹುಡುಕ್ಬಿಡ್ಬೋದು, ಈ RX ಗಾಡಿ ಹುಡುಕೋದಿದೆಯಲ್ಲ ಅದಂತೂ ತುಂಬಾ ಕಷ್ಟ ಆಗಿದೆ. ಇನ್ನು ಇಷ್ಟವರೆಗೂ ಯಾವ ಗಾಡಿನ ಕಾಣ್ತಾನೆ ಇಲ್ಲ. ಗಲ್ಲಿ ಗಲ್ಲಿ ಸುತ್ತರಿತಿದೀವಿ. ಏನಪ್ಪ ಸಿಕ್ತ ಗಾಡಿ? ಇಲ್ಲ ಗುರು, ನನ್ನ ಮಾತು ಎಲ್ಲಿ ಕೇಳ್ತೀನಿ. ಬೇಡ ಅಂದೆ ತಾನೆ. ಇನ್ನು 5-6 ಅವರ್ಸ್ ಇದೆ ಈವ್ನಿಂಗ್ ವರ್ಗು. ಹೇಳ್ದೆ ನಾನು ಅದೇನು ಆಟೋ ಸಾಮಾನೆ ಅಂಗಡಿಲಿ ಹೋಗಿ ತಗೊಳಕ್ಕೆ ಅಂತ. ಯಶವಂತಪುರದಿಂದ ಹೆಬ್ಬಾಳ ಫ್ಲೈಓವರ್ವರೆಗೂ ಬಂದ್ಬಿಟ್ಟು ಊಟನಾರು ಕೊಡ್ಸೀಗ ಏನು 2 ಗಂಟೆ ಹಾಕಿ ಬಂದು ಟೈಮು. ಇನ್ನೆಲ್ಲ ಒಂದು 2 ಅವರ್ಸ್ ಆದಮೇಲೆ ಅಂತೂ RX ಗಾಡಿ ಸಿಕ್ತು. ಅಲ್ಲಿದೆ, ಸೈಲೆಂಟ್ ಆಗಿ ಬಾ. ಅವ್ರು ಬೇಕಾದ್ರೆ ಪರ್ಮಿಷನ್ ಕೇಳೋಣ ಲಾಸ್ಟಲ್ಲಿ, ಓಕೆನಾ ಬ್ರೋ? 1 ನಿಮಿಷ ಬ್ರೋ, ಮಾತಾಡ್ಬೋದಾ ನಿಮ್ಮ ಹತ್ರ? ಹೇಳಿ ಬ್ರೋ. ಹಾಯ್ ಬ್ರೋ, ಸಿದ್ದು ಅಂತ ಹೇಳ್ಬಿಟ್ಟು ಅನಾಮಿಕಾ ಮೋಟೋಲಾಕ್ಸ್ ಅಂತ ಒಂದು ಪೇಜ್ ಇದೆ ಬ್ರೋ ನಮ್ಮದು. ಸೊ ನಾವೆಲ್ಲ RX ರಿವ್ಯೂಸ್ ಎಲ್ಲ ಮಾಡ್ತಾ ಇರ್ತೀವಿ. ಮೋಸ್ಟ್ಲಿ ನೋಡಿದೀನಿ ಬ್ರೋ ನಿಮ್ಮ ಪೇಜ್. ಹೌದು, ಏನಕ್ಕೆ ಅವರು RXನ ಇಷ್ಟಪಡ್ತಾ ಇದ್ದಾರೆ ಆ್ಯಂಡ್ ದೆನ್ ಏನಕ್ಕೆ ಲವ್ ಟುವರ್ಡ್ಸ್ ವಿಂಟೇಜ್ ಬೈಕ್ಸ್ ಅಂತ ಹೇಳ್ಬಿಟ್ಟು ಏನಾದರೂ ಇಂಟ್ರೆಸ್ಟ್ ಇದ್ದರೆ ನಿಮ್ಮ ಬೈಕ್ ರಿವ್ಯೂ ಕೊಡ್ತೀರಾ ಅಂತ ನೋಡ್ತಾ ಬರ್ತಾ ಇದ್ದೀವಿ. ಬೈಕಲ್ಲಿ ತುಂಬ ಚೆನ್ನಾಗಿ ಅನಿಸ್ತು. ಸೊ ಅದಕ್ಕೆ ನಿಲ್ಲಿಸಿ ಮಾತಾಡೋಣ ಅಂತ ಹೇಳ್ಬಿಟ್ಟು. ಒಪ್ಕೊಳಲ್ಲ ಅಂತ ಏನಿಲ್ಲ ಬ್ರೋ, ಇಡೀ ಬೆಂಗಳೂರಲ್ಲಿ ಯಾರೇ ಕೇಳಿದ್ರೂ ಈ ಥರ ರಿವ್ಯೂ ಖಂಡಿತ ಕೊಟ್ಟೆ ಕೊಡ್ತಾರೆ. ತುಂಬ ಥ್ಯಾಂಕ್ಸ್ ಬ್ರೋ, ತುಂಬ ನಿಜವಾಗ್ಲೂ ತುಂಬ ಥ್ಯಾಂಕ್ಸ್.